ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಗೆ ಹೈಕೋರ್ಟ್ ಇವತ್ತು ಆಘಾತವನ್ನು ಕೊಟ್ಟಿದೆ. ಸಿಟಿ ರವಿ ಅವರು ಸಲ್ಲಿಸಿದಂತಹ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾ ಮಾಡಿದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಭಾರಿ ಹಿನ್ನಡೆ. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಶಾಸಕಿ ಮತ್ತು ಕಾಂಗ್ರೆಸ್ನ ಸಚಿವರು ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆಗೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ ಅನ್ನು ವಜಾಗೊಳಿಸುವಂತೆ ಸಿಟಿ ರವಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಆ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ನ್ಯಾಯಪೀಠ ವಜಾಗೊಳಿಸಿದೆ. ಅದರ ಜೊತೆಗೆ ಕರ್ನಾಟಕ ಹೈಕೋರ್ಟ್ ಟಿಪ್ಪಣಿಯನ್ನು ಕೂಡ ಮಾಡಿದೆ. ಒಂದು ವೇಳೆ ಆರೋಪಿಸಲಾಗಿದ್ದ ಮಾತುಗಳನ್ನು ಆಡಿದ್ದರೆ ಆರೋಪಿಸಲಾದಂತಹ ವರ್ತನೆಯನ್ನ ಸದನದ ಒಳಗಡೆಯೇ ಪ್ರದರ್ಶನ ಮಾಡಿದ್ದರೆ ಅದು ಮಹಿಳೆಯ ಘನತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತದೆ. ಈ ಕೃತ್ಯಕ್ಕೆ ಅಂದ್ರೆ ಸದನದ ಒಳಗಡೆ ಇಂತಹ ಮಾತುಗಳನ್ನು ಆಡಲಾಯಿತು ಅಥವಾ ಇಂತಹ ವರ್ತನೆಯನ್ನ ತೋರಲಾಯಿತು ಎನ್ನುವ ಕಾರಣಕ್ಕೋಸ್ಕರ ಸದನದ ಸದಸ್ಯ ಎನ್ನುವಂತಹ ಕಾರಣಕ್ಕೋಸ್ಕರ ರಕ್ಷಣೆಯನ್ನ ನೀಡಲು ಸಾಧ್ಯವಿಲ್ಲ ಎನ್ನುವಂತಹ ಅಂಶವನ್ನ ಕರ್ನಾಟಕ ಹೈಕೋರ್ಟ್ ಇವತ್ತು ತನ್ನ ಆದೇಶದಲ್ಲಿ ಹೇಳಿರುವಂಥದ್ದು. ಸಿಟಿ ರವಿಗೆ ಕರ್ನಾಟಕ ಹೈಕೋರ್ಟ್ ಆಘಾತವನ್ನು ಕೊಟ್ಟಿದೆ. ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನಾಗಪ್ರಸನ್ನ ಅವರ ಪೀಠ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಸಿಟಿ ರವಿ ಅವರ ವಿರುದ್ಧ ಎಲ್ರಿಗೂ ಗೊತ್ತಿದೆ, ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಒಳಗಡೆ ಮಾತಿನ ಚಕಮಕಿ ನಡೆದು ಮಾತಿನ ಬರದಲ್ಲಿ ಸಿಟಿ ರವಿ ಅವರು ಒಬ್ಬರು ಮಹಿಳೆಗೆ, ಒಬ್ಬ ಸ್ತ್ರೀಗೆ, ಆಕೆ ಸಚಿವೆಯೋ ಶಾಸಕಿಯೋ ಸದನದ ಸದಸ್ಯೆಯೋ ಅದು ಬೇರೆ, ಒಬ್ಬ ಮಹಿಳೆಗೆ ಯಾವ ಪದವನ್ನ ಬಳಕೆ ಮಾಡಬಾರದೋ ಅಂಥದ್ದೊಂದು ಪದವನ್ನ ಸದನದ ಒಳಗಡೆಯೇ ಬಳಸಿದ್ರು ಸಿಟಿ ರವಿ. ಇದಾದ ಬಳಿಕ ಸಿಟಿ ರವಿ ಅವರ ವಿರುದ್ಧ ಬೆಳಗಾವಿಯಲ್ಲಿ ಎಫ್ಐಆರ್ ದಾಖಲಾಯಿತು. ಎಫ್ಐಆರ್ ದಾಖಲಾದ ಬಳಿಕ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರನ್ನ ಬೆಳಗಾವಿಯ ಪೊಲೀಸರು ಬಂಧಿಸಿದ್ರು. ಅದಾದ ಸಿಟಿ ರವಿ ಅವರು ಹೇಳ್ತಾರೆ, ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡೋದ್ರು, ಏನಾದರೂ ಆದರೆ ಪೊಲೀಸರೇ ಜವಾಬ್ದಾರರು, ಸರ್ಕಾರವೇ ಜವಾಬ್ದಾರಿ ಅಂಥೇಳಿ ಕೆಲವೊಂದಿಷ್ಟು ಡ್ರಾಮಾ ಮಾಡುವಂತಹ ಪ್ರಯತ್ನವನ್ನು ಪಟ್ಟರು. ಆ ಪ್ರಕರಣದಲ್ಲಿ ಸಿಟಿ ರವಿ ಅವರನ್ನು ಬಂಧಿಸಲಾಯಿತು. ಸಿಟಿ ರವಿ ಅವರ ಕಂಟೆನ್ಷನ್ ಇದ್ದಿದ್ದೇನು ಅಂತ ಹೇಳಿದ್ರೆ, ಅಥವಾ ಬಿಜೆಪಿಯ ಎಂಎಲ್ಸಿ ಅಥವಾ ಶಾಸಕರ ಕಂಟೆನ್ಷನ್ ಏನು ಅಂತ ಹೇಳಿದ್ರೆ, ಸದನದ ಒಳಗೆ ಆಗಿರುವಂತಹ ಘಟನೆ ಆಗಿರುವ ಹಿನ್ನೆಲೆಯಲ್ಲಿ ಒಂದು ಸದನದ ಒಳಗಡೆ ಒಂದು ಘಟನೆ ಆದರೆ ಆ ಸದನದಲ್ಲಿ ಆದಂತಹ ಘಟನೆಗೆ ಸಭಾಪತಿ ವಿಧಾನ ಪರಿಷತ್ನಲ್ಲಿ ಅವರೇ ತನಿಖೆಯನ್ನು ಮಾಡಬೇಕು. ಹೀಗಾಗಿ ಇದು ಪೊಲೀಸರು ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಬರಲ್ಲ. ಇಲ್ಲಿ ಸದನದ ಒಳಗಡೆ ಆಗಿರ್ತಕ್ಕಂತಹ ಬೆಳವಣಿಗೆ ಆಗಿರೋದ್ರಿಂದ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳಕ್ಕಾಗಲ್ಲ, ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಕ್ಕಾಗಲ್ಲ. ಒಬ್ಬ ಎಂಎಲ್ಸಿ ವಿಧಾನ ಪರಿಷತ್ನ ಒಳಗಡೆ ಆಡಿದಂತಹ ಮಾತಿಗೆ ಎಂಎಲ್ಸಿಗೆ, ಆ ಸದನದಲ್ಲಿ ಆಡಿದಂತಹ ಮಾತಿಗೆ ಸದನದ ಹೊರಗಡೆ ಪೊಲೀಸ್ ಕ್ರಮಗಳನ್ನು ಕೈಗೊಳ್ಳಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ಸಿಟಿ ರವಿ ಅವರು ತಮ್ಮ ವಾದದಲ್ಲಿ ಮಂಡಿಸಿದ್ರು ತಮ್ಮ ವಕೀಲರ ಮುಖಾಂತರ. ಆದರೆ ಆ ವಾದವನ್ನು ಕರ್ನಾಟಕ ಹೈಕೋರ್ಟ್ ಇವತ್ತು ಮಾನ್ಯ ಮಾಡಿಲ್ಲ. ಎಫ್ಐಆರ್ ರದ್ದತಿಗೆ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ವಜಾ ಮಾಡಿದೆ. ಸೆಕ್ಷನ್ 75 ಮತ್ತು ಸೆಕ್ಷನ್ 79 ಇಂಟೆಂಟ್ ಟು ಅಸಾಲ್ಟ್ ಆರ್ ಔಟ್ರೇಜ್ ದಿ ಮಾಡೆಸ್ಟಿ ಆಫ್ ಎ ವುಮೆನ್, ಅಂದರೆ ಮಹಿಳೆಯ ಘನತೆಗೆ ಚ್ಯುತಿ ತರುವಂತಹ ಅಥವಾ ಆಕೆಯ ಮೇಲೆ ಹಲ್ಲೆ ನಡೆಸಬಹುದಾದಂತಹ ಎರಡು ಪ್ರಕರಣಗಳ ಆಧಾರದಲ್ಲಿ ಸಿಟಿ ರವಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಡಿಸೆಂಬರ್ನಲ್ಲಿ ಬೆಳಗಾವಿ ಪೊಲೀಸ್ ಠಾಣೆಯಲ್ಲಿ ಸರ್ಪ್ರೈಸ್ ಡೆವಲಪ್ಮೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಸಿಟಿ ರವಿ ತಾವು ಸದನದಲ್ಲಿ ಆಡಿದಂತಹ ಮಾತಿಗೆ ತಮ್ಮ ವಿರುದ್ಧ ಪೊಲೀಸ್ ಕ್ರಮಗಳು ಆಗತ್ತೆ ಅಂತೇಳಿ ಅಂದುಕೊಂಡಿರಲಿಲ್ಲ. ಕಾರಣ ಸದನದ ಒಳಗಡೆ ಆಗಿರೋದ್ರಿಂದಾಗಿ ಪೊಲೀಸರು ಕ್ರಮ ತಗೊಳ್ಳಕ್ಕಾಗಲ್ಲ ಇರುವಂತಹ ನಿಯಮ. ಹಾಗೆ ಸದನದ ಒಳಗಡೆ ನಡೆಯುವಂತಹ ಈಗ ಫಾರ್ ಎಕ್ಸಾಂಪಲ್ ವಿಧಾನಸಭೆಯಲ್ಲಿ ಮಾನ್ಯ ಸಹಕಾರ ಸಚಿವ KN ರಾಜನ್ ಅವರು ಹನಿ ಟ್ರ್ಯಾಪ್ನ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ದಾಖಲಿಸಿ KN ರಾಜನ್ನ ವಿರುದ್ಧ ಎಫ್ಐಆರ್ ಮಾಡಬೇಕು ಅಂತೇಳಿ ದೂರನ್ನು ಕೊಡಲಾಗಿದೆ. ಬಟ್ ಆ ದೂರನ್ನು ಸ್ವೀಕಾರ ಮಾಡಲ್ಲ ಪೊಲೀಸರು. ಬಿಕಾಸ್ ಸದನದ ಒಳಗಡೆ ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಅಲ್ಲಿ ಆಗುವಂತಹ ಚರ್ಚೆಗಳು ಮಾತುಗಳು ಎಲ್ಲವೂ ಕೂಡ ಅದಕ್ಕೆ ಹೊರಗಡೆ ಕ್ರಮಗಳನ್ನು ಕೈಗೊಳ್ಳಕ್ಕಾಗಲ್ಲ. ಪೊಲೀಸರ ಕ್ರಮಗಳನ್ನು, ಈವನ್ ಕಾನೂನಾತ್ಮಕ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಕ್ಕಾಗಲ್ಲ ಸಾಮಾನ್ಯವಾಗಿ.
ಎಕ್ಸ್ಟ್ರೀಮ್ ಕಂಡೀಷನಲ್ಲಿ ಮಾತ್ರ ಸದನದ ಒಳಗಡೆ ಆಗ್ತಕ್ಕಂಥ ಬೆಳವಣಿಗೆಗಳು. ಅದಕ್ಕೆ ಸಾಂವಿಧಾನಿಕ ನ್ಯಾಯಾಲಯಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಪರಿಹಾರವನ್ನು ಪಡೆದುಕೊಳ್ಬೋದು. ಬಿಟ್ಟರೆ ಅದರ್ವೈಸ್ ಎಲ್ಲವೂ ಕೂಡ ಸದನದಲ್ಲಿ ಪ್ರೊಟೆಕ್ಟೆಡ್. ಎಲ್ಲ MLAಗಳು ಎಲ್ಲ MLCಗಳು ಪ್ರೊಟೆಕ್ಟೆಡ್. ಸೊ ಆ ಪ್ರೊಟೆಕ್ಷನನ್ನು ಕೇಳಿದ್ರು, ನನ್ನ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಕ್ಕೆ ಬರಲ್ಲ ಅಂತೇಳಿ ಪೊಲೀಸರು. ಬಟ್ ಕರ್ನಾಟಕ ಹೈಕೋರ್ಟ್ ಇವತ್ತು ಅದನ್ನು ಒಪ್ಪಿಕೊಂಡಿಲ್ಲ.